ಹೌದು, ಅರ್ಜುನ್ ಮತ್ತೆ ನಿಧಿಯ ಮದುವೆ ಅಲ್ಲಿಗೆ ಸ್ಟಾಪ್ ಆಗಿದೆ. ತಾಳಿ ಇನ್ನೇನು ಕಟ್ಟಬೇಕು ಅರ್ಜುನ್ ಅಷ್ಟೊತ್ತಿಗೆ ನಿತ್ಯ ಬಂದು ಮದುವೆನ ನಿಲ್ಲಿಸುವಂತ ಒಂದು ಪ್ರಯತ್ನವೂ ಸಹ ಆಗುತ್ತೆ. ಯಾಕೆಂದ್ರೆ ನಿತ್ಯಗೆ ಎಲ್ಲಾ ಸತ್ಯವೂ ಕೂಡ ಗೊತ್ತಾಗಾಯ್ತು. ಕರ್ಣ ಮತ್ತೆ ನಿಧಿ ಲವ್ ಮಾಡ್ತಿರುವಂತಹ ವಿಚಾರ ಟಿವಿಲಿ ಸಹ ಬರುತ್ತೆ. ಅಂದ್ರೆ ಟಿವಿಲಿ ಅಂದ್ರೆ ಅವರೇ ಬೇಕು ಅಂತ ಪ್ಲಾನ್ ಮಾಡಿ ಹಾಕ್ತಾರೆ ನಿತ್ಯ ನೋಡ್ಬೇಕು ಅಂತ. ಆಗ ನಿತ್ಯಗೆ ಎಲ್ಲಾ ಸತ್ಯ ಗೊತ್ತಾಗುತ್ತೆ. ಕರ್ಣನ ಜೊತೆ ಸಹ ಮಾತುಕತೆ ಆಗುತ್ತೆ. ಆಗ ನಿಧಿ ಮತ್ತೆ ಕರ್ಣನ ಒಂದು ಮಾತು ಯಾವ ರೀತಿ ಇತ್ತು ಅಂದ್ರೆ ಓಕೆ ಅನ್ನುವ ಒಂದು ರೀತಿಯಲ್ಲಿ. ಯಾಕೆಂದ್ರೆ ಸತ್ಯ ಎಲ್ಲ ಗೊತ್ತಾಯ್ತಲ್ಲ. ನಿತ್ಯ ಮತ್ತೆ ಈಗ ನಿಧಿ ಅಕ್ಕ ತಂಗಿ. ಆದ್ರೆ ಈಗ ನಿಧಿ ಕರ್ಣನ್ನ ಮದುವೆ ಆಗ್ತಿರುವಂತದ್ದು. ಅಸಲಿಗೆ ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸ್ಟೋರಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕರ್ಣ ಮತ್ತೆ ನಿತ್ಯ ಮದುವೆ ಆಗ್ಲೇ ಇಲ್ಲ. ಹೊಟ್ಟೆಲಿರುವಂತ ಮಗು ತೇಜಸ್ದು, ಕರ್ಣದಲ್ಲ. ಸೊ ಹೀಗಾಗಿ ಎಲ್ಲಾ ಸತ್ಯನ ಈಗ ಮನೆಯವರಿಗೆ ತಿಳಿಸುವಂತ ಒಂದು ಸಮಯ ಬಂದೇ ಬಿಟ್ಟಿದೆ. ಹೀಗಾಗಿ ಮದುವೆನ ಸಹ ಸ್ಟಾಪ್ ಮಾಡುವಂತದ್ದು ನಿತ್ಯ. ನಿತ್ಯ ಈಗ ನಿಧಿ ಮತ್ತೆ ಕರ್ಣನ ಮದುವೆನ ಮಾಡಿಸೋಕೆ ಮುಂದಾಗ್ತಿರುವಂತದ್ದು. ಸೊ ನೋಡೋಣ ಮುಂದೆ ಯಾವ ರೀತಿಯ ಹೊಸ ಹೊಸ ಬೆಳವಣಿಗೆಗಳು, ಟ್ವಿಸ್ಟ್‌ಗಳು ಬರುತ್ತೆ. ಕರ್ಣ ಮತ್ತೆ ನಿಧಿ ಮದುವೆ ಯಾವ ರೀತಿ ನಡೆಯುತ್ತೆ ಅಂತ. ಒಟ್ಟಾರೆ ಈಗ ಅರ್ಜುನ್ ಜೊತೆ ಮದುವೆ ಅಂತೂ ನಡೀತಿಲ್ಲ. ಸೊ ಇನ್ನೇನು ತಾಳಿಯನ್ನು ಕಟ್ಟಬೇಕು ಅಷ್ಟರಲ್ಲೇ ನಿತ್ಯ ಎಲ್ಲಾ ಸತ್ಯವನ್ನ ಸಹ ಹೇಳೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಮದುವೆನ ನಿಲ್ಲಿಸಿ. ನೀವು ಕೂಡ ನೋಡ್ತಾ ಇದ್ದೀರಾ. ನಿಮ್ಗೂ ಕೂಡ ಇಷ್ಟ ಆಗ್ತಾ ಇದೆಯಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಎಲ್ರಿಗೂ ಕೂಡ ಇಷ್ಟವಾಗುವಂತ ಒಂದು ಧಾರಾವಾಹಿ ತುಂಬಾ ಚೆನ್ನಾಗಿ ಟಿ.ಆರ್.ಪಿ ರೇಟಿಂಗ್ ಸಹ ಬರ್ತಾ ಇದೆ. ನಿತ್ಯ ಪಾತ್ರವನ್ನ ನಮ್ರತ ಅವರು ಸೂಪರ್ ಆಗಿ ನಿಭಾಯಿಸ್ತಾ ಇದ್ದಾರೆ. ಇನ್ನ ಕರ್ಣ ಪಾತ್ರವನ್ನ ಕಿರಣ್ ರಾಜ್ ಮಾಡ್ತಾ ಇದ್ದಾರೆ. ಇನ್ನ ಅದ್ಭುತವಾದಂತ ನಿಧಿ ಪಾತ್ರ, ಮೇನ್ ಕ್ಯಾರೆಕ್ಟರ್ ಪಾತ್ರವನ್ನ ಭವ್ಯ ಗೌಡ ಅವರು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ರಮೇಶ್ ಪಾತ್ರವನ್ನ ಅಭಿಜಿತ್ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲವಿತ್ತು, ಕರ್ಣ ಮತ್ತೆ ನಿಧಿ ಮದುವೆ ಆಗುತ್ತಾ ಅಥವಾ ಅರ್ಜುನ್ ಜೊತೆನೆ ಮದುವೆ ಆಗ್ಬಿಡುತ್ತಾ ಅಂತ. ಸೊ ಈಗ ನೋಡಿದ್ರೆ ಒಂದು ಹೊಸ ಟ್ವಿಸ್ಟ್ ಬರ್ತಾ ಇದ್ದು ಇದೆ. ಒಂದು ಹೊಸ ಟ್ವಿಸ್ಟ್ ಅನ್ಬೋದು. ಮದುವೆ ಇಲ್ಲಿಗೆ ಅರ್ಧಕ್ಕೆ ನಿಂತಿದೆ. ಅರ್ಜುನ್ಗೆ ಒಂದು ರೀತಿಯಲ್ಲಿ ಶಾಕ್ ಆಯ್ತು, ಮತ್ತೆ ನಿಧಿಗೂ ಕೂಡ ಶಾಕ್ ಆಯ್ತು. ಹೇಗೆ ಸತ್ಯ ಗೊತ್ತಾಯ್ತು ನಿತ್ಯಗೆ ಮದುವೆನ ನಿಲ್ಲಿಸ್ತಿದ್ದಾಳಂತ. ಏಕೆಂದ್ರೆ ಅಕ್ಕನಿಗೆ ಈ ಎಲ್ಲ ಸತ್ಯವನ್ನು ಹೇಳಕ್ ಆಕೆಗೆ ಮಾತೆ ಬರ್ತಿರೋದಿಲ್ಲ. ನಿಧಿ ಹತ್ರ ಹೇಗೆ ಆ ಈಗ ಮಾತನಾಡುವಂಥದ್ದು ನಿಧಿ ಕಾಡ್ಬೇಕು.